ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಒಂದು ಅಪ್ಡೇಟ್ ಬರ್ತಿದೆ. ರೋಹಿತ್ ಶರ್ಮಾ ಅವರು ಲಾರ್ಡ್ಸ್ ಏನು ಮೈದಾನದಿಂದ ಅದರಲ್ಲಿ ಲಾಸ್ಟ್ ಕೊನೆ ಮ್ಯಾಚ್ ಆಡ್ತಾರೆ ಅಂತ ಹೇಳಿಬಿಟ್ಟು ಅಪ್ಡೇಟ್ ಬರ್ತಾ ಇದೆ. ಕನ್ಫರ್ಮ್ ನಾ ಹೇಳ್ತಿಲ್ಲ. ಸೊ ನೆನ್ನೆ ಮ್ಯಾಚ್ ನೋಡಿರ್ಬೇಕು ಆಲ್ಮೋಸ್ಟ್. ನೆನ್ನೆ ಜೋ ರೂಟು 99ಗೆ ಔಟ್ ಆಗಿಲ್ಲ. ಜಸ್ಟ್ ಮಿಸ್. ಒಂದು ಶತಕ ಒಂದು ಮಿಸ್ ಆಗಿತ್ತು. ಅದೊಂದೇ ನಮಗೆ ಒಂದು ಬೇಜಾರು ನೆನ್ನೆ. ಕೊಹ್ಲಿ ಅವರು ನೆನ್ನೆ 65 ರನ್ ಹೊಡೆದಿದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ 64, 65 ರನ್ ಹೊಡೆದಿದ್ದಾರೆ ಇಬ್ರು ಕೂಡ. ಸೊ ಅದೊಂದು ವಿಚಾರ, ಒಳ್ಳೆ ಖುಷಿ ವಿಚಾರ. ಸೊ ಬೌಲಿಂಗ್ ಕೂಡ ಚೆನ್ನಾಗಿತ್ತು. ಆದರೆ ರಿಕವರಿ ಆಗ್ಲಿಲ್ಲ ನಮ್ಮ ಟೀಮ್ ಇಂಡಿಯಾ. ಟೋಟಲ್ ಕೊಲ್ಯಾಪ್ಸ್. ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ತಂದು ಕಂಪ್ಲೀಟ್ ಕೊಲ್ಯಾಪ್ಸ್ ನೆನ್ನೆ. ಎಷ್ಟು ಕೊಲ್ಯಾಪ್ಸ್ ಗುರು. ಅವ್ರದ್ದು ರಿಕವರಿ ಆಗ್ತಾ ಉಂಟು. ಆದ್ರೆ ನಮ್ದು ಕೊಲ್ಯಾಪ್ಸ್ ಆಗ್ತಾ ಉಂಟು. ಅವ್ರದ್ದು ಫಸ್ಟ್ ಮ್ಯಾಚ್ ಅಲ್ಲಿ ನೋಡಿ, ಸೆಕೆಂಡ್ ಮ್ಯಾಚ್ ನೋಡಿ, ಸೇಮ್ ಟು ಸೇಮ್ ಕೊಲ್ಯಾಪ್ಸ್. ಅವ್ರದ್ದು ಕೊಲ್ಯಾಪ್ಸ್ ಆಗ್ತಾ ಉಂಟು. ಆದ್ರೆ ಅವ್ರಿಗೆ ಜೋ ರೂಟ್ ಬಂದು ಕೈ ಹಿಡಿತಿದ್ದಾರೆ. ನಮಗೆ ಆ ರೀತಿ ಒನ್ ಮ್ಯಾನ್ ಶೋ ಇಲ್ಲ ಗುರು. ಯಾರೋ ಒಬ್ರು ಬಂದ್ಬಿಟ್ಟು ಒಂದು ಬ್ಯಾಟ್ ಅಲ್ಲಿ ಆಡ್ತಾರೆ ಅಂತ ಹೇಳೋ ಒಂದು ಧೈರ್ಯ ಇಲ್ಲ. ಈಗ ರೋಹಿತ್ ಶರ್ಮಾ, ಗಿಲ್ ಇವರೆಲ್ಲ ಆಡ್ತಿದ್ದಾರೆ. ಅವರಿಗೆ ಬ್ಯಾಕಪ್ ಆಗಿ ಸಿಗ್ತಿಲ್ಲ ಗುರು ಅಡಿಯಿಂದ. ಮಿಡಲ್ ಆರ್ಡರ್ಲೇ ಬೇಕಲ್ಲ. ಎತ್ಕೊಡದೆ ಯಾರು ಬೇಸಿಂದ? ಬೇಸ ಎತ್ಕೊಡಕ್ಕೆ ಇಲ್ಲದ್ಮೇಲೆ ಇನ್ ಯಾವ ಮ್ಯಾಚ್ ಇದ್ರೆ ಏನು ಗೆದ್ರೇನು ಅವರಿಗೆ? ಟೋಟಲ್ ನನ್ನ ಮ್ಯಾಚ್ ಎಷ್ಟು ಕೊಲ್ಯಾಪ್ಸ್ ಆಯ್ತು ಅಂದ್ರೆ, ನಾವು ಇಂಡಿಯಾ ಗೆದ್ದೇ ಬಿಡ್ತು ಅನ್ಕೊಬಿಟ್ಟಿದೆ ಗುರು ನೆನ್ನೆ. ಇಂಗ್ಲೆಂಡ್ ಇದರಲ್ಲಿ ಸೀರೀಸ್ ನಮ್ದು ಗೆದ್ದಾಯ್ತು. ಇನ್ನೇನು ನಮ್ದ ಮ್ಯಾಚ್ ವಿನ್ ಆಗುತ್ತೆ ಅಂತ ಹೇಳಿಬಿಟ್ಟು 232 ರನ್ನಿಗೆ ಔಟ್. ಆಲ್ ಔಟ್ ಗುರು ನೆನ್ನೆ. 232 ಆ ಟೋಟಲ್ ಕೊಲ್ಯಾಪ್ಸ್. ನಮ್ದು ರಿಕವರಿ ಎಲ್ಲ ಏಜೆಂಟ್ ಅಲ್ಲ, ನಮ್ದು ಕೊಲ್ಯಾಪ್ಸ್ ಏಜೆಂಟ್ ನಮ್ದು ಟೋಟಲ್. ಯಾರ್ದಿಲ್ಲ ಗುರು. ಎಲ್ಲ 1-2, 1-0 ಹಿಂಗೆ ಹೊಡ್ಕೊತಿದ್ದಾರೆ. ಅದರಲ್ಲಿ ಬೂಮ್ರಾ ಒಂದೇ ಸ್ವಲ್ಪ ಪರವಾಗಿಲ್ಲ, ಮಿಡಲ್ ಆರ್ಡರ್ ಅಲ್ಲಿ ಚೆನ್ನಾಗಿ ಆಡಿದ್ ಅಂತ ಹೇಳಿದ್ರೆ. ಬೌಲಿಂಗ್ ಬಗ್ಗೆನೇ ಹೇಳ್ತಿಲ್ಲ, ಬ್ಯಾಟಿಂಗ್ ಬಗ್ಗೆನೇ ಹೇಳ್ತಿರೋದು. ಬ್ಯಾಟಿಂಗ್ ಬೇಕು, ಇನ್ನು ಸ್ಟ್ರೆಂತ್ ಬೇಕು. ಸ್ಟ್ರೆಂತ್ ಇಲ್ಲ. ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಇನ್ನು ಸ್ವಲ್ಪ ಚೆನ್ನಾಗಿ ಆಗಿರೋದು ನನ್ನ ಮ್ಯಾಚ್. ರಾಹುಲ್ ಇರ್ಬೇಕಾಯ್ತು. ಅವ್ರನ್ನು ಕೂರಿಸ್ಬಿಟ್ಟು ಇಶಾನ್ ಕಿಶಾನಿ ಕೊಟ್ರು, ಅವರು ಆಡ್ಲಿಲ್ಲ ನೆನ್ನೆ. ಏನಂತ ಹೆವಿ ಪರ್ಫಾರ್ಮೆನ್ಸ್ ಏನು ಬರ್ಲಿಲ್ಲ. ಒಂದು ಇಬ್ರು 3-4 ಜನ ಬ್ಯಾಟ್ಸ್ಮನ್ ಗಳಿಂದ. ರೋಹಿತ್ ಶರ್ಮಾ ಆಡಿದ್ರು. ಅವರು ಸ್ವಲ್ಪ ಕಷ್ಟಪಟ್ಟು ಆಡ್ತಿದ್ರು ನೆನ್ನೆ. ಯಾಕೋ ನಂಗೆ ನೋಡ್ಬೇಕಲೇ ಬೇಜಾರು ಹಿಡಿದು ಹೋಗ್ಬಿಡ್ತು ಗುರು. 26 ರನ್ ಹೊಡೆದ್ರು 47 ಬಾಲಿಗೆ. ಸೊ ಇನ್ನು ಗೆಲ್ಲವರಂತೂ ಅಗ್ರೆಸಿವ್ ಆಡಕ್ ಹೋಗಿ 31 ರನ್ ಹೊಡೆದ್ರು, ಔಟ್ ಆದ್ರು. ವಿರಾಟ್ ಕೊಹ್ಲಿ ಓಕೆ ಪ್ರೆಸೆನ್ಸ್ ಇತ್ತು. 65 ರನ್ ಹೊಡೆದಿದ್ದಾರೆ. 64 ರನ್ ಹೊಡೆದ್ರು. ಶ್ರೇಯಸ್ ಅಯ್ಯರ್ 65 ರನ್ ಹೊಡೆದ್ರು. ಒಂದೇ 65, 64 ಇಬ್ರು ಹೊಡೆದ್ರು. ಅಲ್ಲಿಂದ ಆಮೇಲೆ ವಿಕೆಟ್ ಯಾಕೋ ಬೀಳ್ತಾ ಶುರು ಆಯಿತು. ಅಲ್ಲಿಂದ ಹೋಯ್ತು. ಅಕ್ಷರ್ ಪಟೇಲ್ ಓಕೆ. ಇನ್ನು ವಾಷಿಂಗ್ಟನ್ ಸುಂದರ್ ಅವರು ಇರ್ತಾರೆ ಅನ್ಕೊಂಡಿದ್ದೆ, ಅವರು ಆಡ್ಲಿಲ್ಲ. ಶಿವಮ್ ದುಬೆ ತನಕನೂ ಓಕೆ ಪರವಾಗಿತ್ತಿಲ್ಲ, ಏನೋ ಒಂದು ಆಡ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಆಮೇಲೆ ಯಾವಾಗ ಶಿವಮ್ ದುಬೆ ವಿಕೆಟ್ ಹೋಯ್ತು, ಅಲ್ಲಿ ಟೋಟಲ್ ಕೊಲ್ಯಾಪ್ಸ್. ಆಮೇಲೆ ಸ್ವಲ್ಪ ಹೆಲ್ಪ್ ಮಾಡಿದ್ದು ಬೂಮ್ರಾಪ. 20 ರನ್ ಹೊಡೆದ್ಬಿಟ್ಟು ನಮ್ಮ ಟೀಮ್ ಮೇಟ್ ಹೆಲ್ಪ್ ಮಾಡಿದೆ ಅವರು. ಇಲ್ಲಿನ ಅಷ್ಟು ಬರ್ತಿತ್ತಿಲ್ಲ ನೆನ್ನೆ. 190, 200 ಒಳಗೇನೆ ಕಟ್ ಆಗಿದ್ದು ನೆನ್ನೆ. ನೆನ್ನೆ ಆಡಿದ್ದೆ ಬೂಮ್ರಾ ಟೋಟಲ್ ಆಗಿ. ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಸ್ಟ್ರೆಂತ್ ಓಕೆ. ಮಿಡಲ್ ಆರ್ಡರ್ ಏನು ಇಲ್ಲ. ಅದೇ ಸ್ಟ್ರೆಂತ್ ಇರೋದೇ ಮಿಡಲ್ ಆರ್ಡರ್ ಅಲ್ಲಿ. ಅವ್ರದೇ ಇಂಗ್ಲೆಂಡ್ ಅವ್ರದ್ದು ಮಿಡಲ್ ಆರ್ಡರ್ ಯಾರಂತಾರೆ, ಜೋ ರೂಟ್. ಎಂತ ಗುರು ನೆನ್ನೆ ಆಟ ಜೋ ರೂಟುದು. ಪಾಪ ವಿಲ್ ಜಾಕ್ಸ್ ಅಷ್ಟೇ. ನೆನ್ನೆ ವಿಲ್ ಜಾಕ್ಸ್ ಕೂಡ ಸೂಪರ್ ಅಪ್ಪ. ನೆನ್ನೆ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಕೊಟ್ರು ನೆನ್ನೆ ಮಾತ್ರ. ನನಗೆ ಅಟ್ಕಿಸನ್ ಬಗ್ಗೆನೇ ಬೇಜಾರು ಗುರು. ಎಂತ ಗುರು ಆಡಿದ್ದು. ಒಂದು ಅವಕಾಶ ಆಯ್ತಾ ಸೆಂಚುರಿ ಹೊಡಿಯಕ್ಕೆ, ಅದನ್ನು ಕೂಡ ಮಿಸ್ ಮಾಡಿಸ್ಕೊಂಡ್ರು ಜೋ ರೂಟಿಗೆ. ಸೊ ನೆನ್ನೆ ಇಂಡಿಯಾ ಟೋಟಲ್ ಹೊಡೆದಿದ್ದು 232 ರನ್ನು. ಸೊ ಇದನ್ನ ಚೇಸ್ ಮಾಡಕ್ಕೆ ಬಂದಂತ ಇಂಗ್ಲೆಂಡ್ ಟೋಟಲ್ ಕೊಲ್ಯಾಪ್ಸ್ ಆಗ್ತಾರೆ. ಬೆಂಟಕೆಟ್ ಔಟು, ಜೊಕೊ ಬೆತಲ ಔಟು. ಆಲ್ರೆಡಿ ಫಸ್ಟ್ 5 ಓವರ್ ಒಳಗೇನೆ 2 ವಿಕೆಟ್ ಹೋಗ್ಬಿಟ್ಟಿದೆ. ನಾನ್ ಅನ್ಕೊಂಡಿದ್ದು ಬೂಸ್ಟ್ ಆಯ್ತು ಟೀಮ್ ಇಂಡಿಯಾ, ಇನ್ನೇನು ವಿಕೆಟ್ ಬಿದ್ದೇ ಬೀಳುತ್ತೆ, ಇನ್ನೇನು ಎಲ್ಲ ಹೋಯ್ತಾರೆ, ಆದಷ್ಟು ಬೇಗ ಒಂದು 200 ಒಳಗೆ ಕಟ್ ಆಗ್ತಾರೆ ಅನ್ಕೊಂಡಿದ್ದು. ಯಾವಾಗ ಜೋರ್ ಔಟ್ ಬಂದ್ರು, ಒನ್ ಮ್ಯಾನ್ ಒನ್ ಶೋ ಅಂತ ಹೇಳ್ತಾರಲ್ಲ, ಒನ್ ಅಂಡ್ ಆರ್ಮಿ ಅಂತ ಹೇಳ್ತಾರಲ್ಲ, ಹಂಗೆ ಒಂದೇ ಇದರಲ್ಲಿ ಹೊಡಿತಾ ನಿಂತ್ಕೊಂಡ್ರು ಗುರು. 99, 136 ಬಾಲಿಗೆ 99 ರನ್. ನೇನ್ ಗುರು 2 ರನ್ ಬೇಕಾಗಿತ್ತು. ಇಂಗ್ಲೆಂಡ್ ಗೆಲ್ಲಕ್ಕೆ 12 ರನ್, ಅವ್ರಿಗೆ ಸೆಂಚುರಿ ಹೊಡಿಯಕ್ಕೆ 2 ರನ್. ಇಷ್ಟೇ ಇದ್ದಿದ್ದು. ಅಲ್ಲಿ ಬರ್ತಾರೆ ನೋಡು ಅಟ್ಕಿಸನ್ನು, ದಾನಕ್ಕೆ ಹೊಡೆದ್ರು ಗುರು. ದಾನಕ್ಕೆ ಹೊಡೆದಂಗೆ. ಅವಶ್ಯಕತೆ ಇತ್ತಿಲ್ಲ. ಏನು ಲಾಸ್ಟ್ ಓವರ್ ಇನ್ನೇನ್ ಮ್ಯಾಚ್ ಗೆಲ್ಲಕ್ಕಿನ್ನ 10 ರನ್ 20 ರನ್ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇನ್ನು 6 ಓವರ್ ಇದೆ ಗುರು. 6 ಓವರಿಗೆ 26 ರನ್ ದೊಡ್ಡ ವಿಷಯನ ಹೊಡಿಯಕ್ಕೆ. 1 ಓವರ್ ಸಾಕು ಹೊಡಿಯಕ್ಕೆ. ಅದ್ರಲ್ಲೂ ನಿಧಾನಕ್ಕೆ ಆಡದ್ ಬಿಟ್ಟು ಹೊಡೆದ್ರ ಅಣ್ಣ ವಾಡ್ದು ಆಚೆಗೆ ಸೆಂಚುರಿ ಮಿಸ್ ಮಾಡ್ಕೊಬಿಟ್ರು. ದರಿದ್ರದವನು ಬಾಯಿಗೆ ಒಂದು ನಿಜ ಬೈಬೇಕು ಹಂಗೆ ಅನಿಸ್ಕೊಂಡೆ ನನಗೆ. ಅಷ್ಟು ಬೇಜಾರಾಗ್ಬಿಡ್ತು. ನನ್ನ ಮ್ಯಾಚ್ ಚೆನ್ನಾಗಿ ಆಡಿದಾರೆ, ಇಲ್ಲ ಅಂತ ಹೇಳಕ್ಕಿಲ್ಲ. ಆ ರಿಕವರಿ ಆಗೋದುಂಟಲ್ಲ, ಆ ಎಲ್ಲ ಟೀಮಲ್ಲಿ ಸಿಗಲ್ಲ ಹಂಗೆ. ನೀವ್ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದಲ್ಲಿ ಮೊದಲಿತ್ತು ಅಂತ. ಮೊದಲಿತ್ತು, ಈಗ ನಮ್ಮ ಟೀಮ್ ಇಂಡಿಯಾದ ಇಲ್ಲ ಅಂತ ಪ್ಲೇಯರ್ಗಳು. ಮೊದಲು ಏನು ಗುರು, ಒಂದು ಫಸ್ಟ್ ಏನಾದ್ರು ಪ್ಲೇಯರ್ಗಳು ಒಂದ್ ಕಡೆಯಿಂದ ಔಟ್ ಆಯ್ತು ಅಂದ್ರೆ ಮಿಡಲ್ ಆರ್ಡರ್ ಅಲ್ಲಿ ಎತ್ತಕ್ಕೆ ರೆಡಿ ಆಗ್ತಿದೆ ಟೀಮ್ ಇಂಡಿಯಾನ. ಈಗ ಆತರ ಏನಿಲ್ಲ. ಟಾಪ್ ಆರ್ಡರ್ ಎಲ್ಲ ಉದ್ರಕೊಂಡು ಹೋದ್ರೆ ಮಿಡಲ್ ಆರ್ಡರ್ ಏನು ಇಲ್ಲ ಆಟ ಆಡಕ್ಕೆ. ಬಾಲರ್ಗಳನ್ನು ಹೆಲ್ಪ್ ಮಾಡ್ಬೇಕು. ಬಾಲರ್ ಕೂಡ ಹೆಲ್ಪ್ ಮಾಡ್ಬೇಕು. ಆಲ್ರೌಂಡರ್ ಆಟ ಯಾರು ಆಡ್ತಿಲ್ಲ. ಎಲ್ಲ ಬೌಲಿಂಗ್ ಮಾಡ್ತಿದ್ದಾರೆ. ಹೌದು,
ಓಹ್! ದೇವ್ರೇ! ವಿಲ್ ಜಾಕ್ಸ್ ಅವ್ರು ನೆನ್ನೆ ಚೆನ್ನಾಗ್ ಆಡಿದ್ದಾರೆ ಗುರು. ಅವ್ರದ್ದೇ ಒಂದು 33, 30 ರನ್ನಿನ ಪಾರ್ಟ್ನರ್‌ಶಿಪ್ ಬಂದಿದ್ದು. ನಾನ್ ನೆನ್ನೆ ಅನ್ಕೊಂಡಿದ್ದೆ ಅಂತಂದ್ರೆ ಅಟ್ಕಿನ್ಸನ್ ಬದ್ಲು ಇವ್ರಾರು ಇದ್ದಿದ್ರೆ ನೆನ್ನೆ ಒಂದು 100 ಆಗೋದು ಜೋ ರೂಟಿಗೆ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ಮಿಸ್ ಆಯ್ತು. ಸೊ ನೆನ್ನೆ ಮ್ಯಾಚ್ ಗೆದ್ದಾಯ್ತು. ಸೀರೀಸ್ ಏನು ಗೆದ್ದಿಲ್ಲ. 1-1 ಅಲ್ಲಿ ಇದೆ. ನಾಳೆ ನಾಳೆ ನಾಡ್ದು ಮ್ಯಾಚಿಗೆ 19ಕ್ಕೆ ಇರೋ ಮ್ಯಾಚಿಗೆ ತುಂಬಾ ಇಂಪಾರ್ಟೆನ್ಸ್ ಬರುತ್ತೆ ಇಂಡಿಯಾಕ್ಕೆ. ಸೊ ಮ್ಯಾಚ್ ಗೆಲ್ಲಿ, ಸೀರೀಸ್ ಗೆಲ್ತಾ ಹೋಗ್ಲಿ. ರೋಹಿತ್ ಶರ್ಮಾ ಅವರು ರಿಟೈರ್ಡ್ ತಗೊಂತಿದ್ದಾರೆ ಅಂತ ಬರ್ತಿದೆ. ಕನ್ಫರ್ಮ್ ನಂಗೆ ಗೊತ್ತಿಲ್ಲ ವಿಷಯಗಳು. ಸತ್ಯನೋ ಸುಳ್ಳು ಅಂತ ಹೇಳ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ ಕನ್ಫರ್ಮ್ ಆದ್ಮೇಲೆ. ಓಕೆ. ಥ್ಯಾಂಕ್ ಯು.